ಈಗ 2 ಪಾಯಿಂಟ್ ಇಲ್ಲಿ ಸೇರುತ್ತೆ ಅಂತ ಅಂದ್ಕೊಳ್ಳೋಣ. ಒಂದು ಪಾಯಿಂಟ್ ಈ ಪಾಯಿಂಟಿಂದ ಈಚೆ ಹೋದಾಗ ದೆನ್ ದೇರ್ ಇಸ್ ಅನ್ ಆ್ಯಂಗಲ್. ಹಿಂಗೆ ಹೋದರೆ ಹಿಂಗೆ ಆ್ಯಂಗಲ್ ಆಗುತ್ತೆ. ಆ ಆ್ಯಂಗಲ್ಲು ಕನ್ವರ್ಜಿಂಗ್ ಆ್ಯಂಗಲ್ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಅ ಡೈವರ್ಜಿಂಗ್ ಆ್ಯಂಗಲ್. ಒಂದು ಕಡೆಯಿಂದ ನಾನು ಬಿಟ್ಟಾದ್ರೆ ಆ ಕಾಂಟ್ಯಾಕ್ಟ್ ಪರ್ಮನೆಂಟಾಗಿರಬೇಕು ಒಂದು ಸೈಡಲ್ಲಿ. ಆತ್ಮ ನಮ್ಮ ದೇಹದೊಳಗಡೆ ಪರ್ಮನೆಂಟಾಗಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ಮ ಇಂದ್ರಿಯಗಳನ್ನೆಲ್ಲ ಅದನ್ನು ಡೈವರ್ಸ್ ಮಾಡುತ್ತೆ. ಅದನ್ನು ಬೇರೆ ಕಡೆ ಇಂದ್ರಿಯಗಳನ್ನ ತಳ್ಕೊಳ್ಳಿ ಅಂತ ಹೇಳಿ ನಮಗೊಂದು ಕಾಂಟ್ಯಾಕ್ಟ್ ಇದೆ, ಆತ್ಮ ಅನ್ನೋ ಒಂದು ಕಾಂಟ್ಯಾಕ್ಟ್ ಇದೆ ಅಂದಾಗ ಆ ಪರಮಾತ್ಮನ ನೆನಪು ನನಗೆ ಆಗಾಗ ನಮ್ಮ ತಲೆ ಒಳಗಡೆ ಬರ್ತಾ ಇರಬೇಕು. ಅದು ಬಂದರೆ ವಿ ಆರ್ ನಾಟ್ ಡೈವಲ್ಜಿಂಗ್, ವಿ ಆರ್ ನಾಟ್ ಡೈವರ್ಜೆಂಟ್, ವಿ ಆರ್ ಕನ್ವರ್ಜೆಂಟ್ ಇಂಗ್ಲೀಷ್ನಲ್ಲಿ. ವಿ ಆರ್ ನಾಟ್ ಅವೇ ಫ್ರಮ್ ಗಾಡ್, ಬಟ್ ವಿ ಆರ್ ಆಲ್ವೇಸ್ ನಾಟ್ ಓನ್ಲಿ ಇನ್ ದ ವಿಸಿನಿಟಿ, ವಿ ಆರ್ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಕಾಂಟ್ಯಾಕ್ಟ್ ವಿತ್ ಗಾಡ್. ಯಾವಾಗಲೂ ಹಿಂಗೆ ಬೆಸುಗೆ ಇದ್ದೇ ಇರುತ್ತೆ. ಹಿಂಗೆ ಬಿಟ್ಟೋದಂಗೆ, ಬಟ್ ಯಾವಾಗಲೂ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಈಗ ನಮ್ಮ ಕಾಲ್ ವರ್ಕ್ ಆಗ್ತಿದೆ ಯಾಕೆ ಅಂದಾಗ ದ ಎನರ್ಜಿ ಈಸ್ ದೇರ್ ಇನ್ ದ ಕಾಲ್. ಎನರ್ಜಿ ಅಂದರೆ ಏನು? ಬ್ಲಡ್. ವಾಟ್ ಈಸ್ ಕನ್ವರ್ಟಿಂಗ್ ದಟ್ ಎನರ್ಜಿ? ದಟ್ ಎನರ್ಜಿ ಈಸ್ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ಸಿಂದ ಏನು ಮಾಡುತ್ತೆ? ಬ್ಲಡ್ಡು, ನರ್ವ್ ಜಾಯಿಂಟ್ಸು, ಎಲ್ಲ ಜಾಯಿಂಟ್ಸಿಗೂ ಆ ಸ್ಪಂದನಗಳನ್ನೆಲ್ಲ ಕೊಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಡೈವರ್ಜೆಂಟ್ ಫ್ರಮ್ ಅವರ್ ಕಾನ್ಷಿಯಸ್ನೆಸ್. ಒಂದೊಂದು ಕಣಗಳು ಕೂಡ, ಒಂದೊಂದು ನರ ಕಣನೂ ಕೂಡ, ಒಂದೊಂದು ನರ್ವ್ ಜಾಯಿಂಟು ಕೂಡ ಇಟ್ ಈಸ್ ಕನೆಕ್ಟೆಡ್. ಸೊ ವಿ ಹ್ಯಾವ್ ನಾಟ್ ಲಾಸ್ಟ್ ಸೆನ್ಸೇಷನ್ ಫ್ರಮ್ ಅವರ್ ಬಾಡಿ. ಲೈಕ್ವೈಸ್ once we are born, we don't lose touch or contact with divinity, and that culture is called as samskruti, culture, divine culture. Where divine culture ಬಂದಾಗ ರೈಟ್ಸು, ರಿಚುವಲಿಸ್ಟಿಕ್ ಪ್ರಾಕ್ಟೀಸ್, ಈ ರೀತಿ ಹಣೆಗಿಟ್ಕೊಳ್ಳೋದು, ಬೇಕಾಗಿರೋ ವಸ್ತ್ರಗಳನ್ನು ಆ ಟೈಮ್ಗೆ ಹಾಕ್ಕೊಳ್ಳೋದು. That means we are not out of touch at all. We are always in touch with the spirit and with our Atma inside us, so that we don't lose any contact. ಬಟ್ಟೆ ಹಾಕೊಳ್ಳೋದು ಯಾತಕ್ಕೆ? Because we have not lost touch with culture. We don't want to lose culture because we don't want to lose contact. ಸೊ ಏನಾಗುತ್ತೆ? ದಿಸ್ ಕ್ಲೋತ್ ಇಸ್ ಅ ಪ್ರೊಟೆಕ್ಷನ್ ಫಾರ್ ಅಸ್. ಅದನ್ನು ಫ್ಯಾಷನ್ನಾಗಿ ಹಾಕ್ಕೊಂಡ್ರೆ ವಿ ಡೋಂಟ್ ಲೂಸ್ ಕಲ್ಚರ್, ಬಟ್ ವಿ ಆರ್ ಅವೇರ್ ಟು ಮೇಕ್ ಅಸ್ ಅವೇರ್ ಆಫ್ ಅವರ್ ಕಲ್ಚರ್. ಅದಕ್ಕೆ ವಿಧವಾದಂಥ ಬಟ್ಟೆಗಳು ಅದನ್ನೆಲ್ಲ ಹಾಕೊಳ್ಳೋದು ಯಾತಕ್ಕೆ ಅಂದಾಗ ವಿ ಡೋಂಟ್ ಲೂಸ್ ಕಲ್ಚರ್, ಸಂಸ್ಕೃತಿ. ಬಿಕಾಸ್ our samskriti, our sanatana dharma tells ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಪಾಯಿಂಟಲ್ಲೇ ನಾವು ನಮ್ಮ ಲೈಫು ಅದರ ಮಧ್ಯಾಹ್ನ ಹಣ್ಕೊಂಡು ಹೋಗಬೇಕು. ಸೊ ವಿ ಹ್ಯಾವ್ ಟು ಆಲ್ವೇಸ್ ಬಿ ವಿತಿನ್ ದಟ್ 4 ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ಲೈಫ್. ದಿಸ್ ಇಸ್ ವಾಟ್ ವಿ ಎಸ್ಟಾಬ್ಲಿಷ್ ಆ್ಯಂಡ್ ವಿ ಕನೆಕ್ಟ್ ವಿತ್ ಗಾಡ್. ಸಾಂಸ್ಕೃತಿಕವಾಗಿ ನಾವು ಈ ದೇವ್ರ ಜೊತೆಗೆ ನಾವು ಕನೆಕ್ಟ್ ಆಗೋದೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಪಾಯಿಂಟಲ್ಲಿ ಮಧ್ಯ ಪಾಯಿಂಟಲ್ಲಿ ಇದ್ದೀವಿ. ಯಾವುದೇ ಪಾಯಿಂಟಲ್ಲಿ ಇದ್ದರು ಐದರ್ ವಿ ಆರ್ ಕ್ಲೋಸ್ ಟು ಅರ್ಥ ಆರ್ ವಿ ಆರ್ ಇನ್ ಧರ್ಮ, ವಿ ಆರ್ ಕ್ಲೋಸ್ ಟು ಮೋಕ್ಷ, ವಿ ಆರ್ ಇನ್ ಧರ್ಮ, ವಿ ಆರ್ ಕ್ಲೋಸ್ ಟು ಕಾಮ, ದೆನ್ ವಿ ಆರ್ ಸ್ಟಿಲ್ ಇನ್ ಧರ್ಮ. ದಟ್ ಮೀನ್ಸ್ ಆಲ್ ದ 4 principles constitute God. All the 4 qualities constitute called as God. G-O-D, Devaru. Aru bardedru, it is called as Deva. What is Deva? Deva is above our senses. Devaru ellidane.
ಇಂದ್ರಿಯಗಳನ್ನು ದಾಟಿ ದೇವರಿದ್ದಾನೆ. ಆ್ಯಂಡ್ ಓನ್ಲಿ ಸೆನ್ಸ್ ದಟ್ ಲಿಂಕ್ಸ್ ವಿತ್ ಗಾಡ್ ಅಂತ ಇನ್ನೊಂದು ಕಡೆ ತಗೊಂಡ್ರೆ, ಇಟ್ ಈಸ್ ಓನ್ಲಿ ದಟ್ transcendental meditation or transcendental feeling that God is in me, God is just outside me, God is behind me, God is in the side of me, God is in front of me ಅಂತ ಬಂದರೆ ಇದೆಲ್ಲ we call it, and we get that feeling is we get into the zone of transcendental, above our senses, higher than your senses, transcendental. ಇಂಗ್ಲೀಷ್ನಲ್ಲಿ ಸೂಕ್ತ ಪ್ರಜ್ಞಾವಸ್ಥೆ, ಕಾನ್ಸ್ಟೆಂಟ್ ಎನರ್ಜಿ ಆಫ್ ಗಾಡ್ ಫ್ಲೋಯಿಂಗ್ ಥ್ರೂ ಅಸ್ ಥ್ರೂ ಅವರ್ ಸ್ಪಿರಿಟ್. ದಟ್ ಶೋಸ್ ವಿ ಆರ್ ಇನ್ ದಟ್ ಪ್ರಜ್ಞೆ. ಆ ಪ್ರಜ್ಞೆಯಲ್ಲಿ ನಾವು ಸದಾ ಇದ್ದರೆ, ದೀಸ್ ಆರ್ ದ 4 ಪಾಯಿಂಟ್ಸ್, ಆ್ಯಂಡ್ ವಿ ಫೋರ್ಸ್ ಅವರ್ ಸೆಲ್ವ್ಸ್ ಇನ್ ಟು ದ ಸೆಂಟರ್ ಆಫ್ ದಟ್ ಕ್ವಾಡ್ರಾಲ್ಯಾಟ್ರಲ್ ಸೆಂಟರ್. ಇದಿರ್ಬೋದು. ಅದಕ್ಕೇ ಬಿಕಾಸ್ ವಿ ಹ್ಯಾವ್ ಟು ಗೆಟ್ ಇನ್ ಟು ದಟ್ ಝೋನ್ ಆಫ್ ಪಾಶ ಛೇಡನೇನ. ಅದು ಬಂದಾಗ ಆ ಸೆನ್ಸ್ ನಮಗೆ ಬರ್ತಾ ಇದ್ದಂಗೆ ವಿ ಅಂಡರ್ಸ್ಟ್ಯಾಂಡ್ ಸದಾಶಿವತ್ವಂ, ಬಿಕಾಸ್ ವಿ ಆರ್ ಇನ್ ದ ಸೆಂಟರ್ ಆಫ್ ನಾಟ್ ಅವರ್ ಕಾನ್ಷಿಯಸ್ನೆಸ್, ವಿ ಆರ್ ಇನ್ ದ ಸೆಂಟರ್ ಆಫ್ ಗಾಡ್ಸ್ ಕಾನ್ಷಿಯಸ್ನೆಸ್. ದೇವರ ದೇವರ ಪ್ರಭಾವಳಿನಲ್ಲಿ ನಾವು ಇರ್ತೀವಿ, ಇರಲೇಬೇಕು ಅಂತ ಹೇಳಿ ಅದೆಲ್ಲ ಪಾಶಗಳನ್ನು ನಾವು ಭೇದಿಸಿಕೊಂಡು ಈಚೆ ಬಂದಾಗ ದೆನ್ ವಿ ಆರ್ ಇನ್ ದಟ್ ಸದಾಶಿವತ್ವಂ. ಬಿಟ್ವೀನ್ ಧರ್ಮ, ಅರ್ಥ, ಕಾಮ, ಹೆಡ್ಡಿಂಗ್ ಟುವರ್ಡ್ಸ್ ಮೋಕ್ಷ, ವಿ ಆರ್ ಇನ್ ದ ಸೆಂಟರ್. And we are always traveling in that, going towards moksha. So ಅಲ್ಲಿ ಏನು ಮಾಡುತ್ತೆ? So naturally we are gyrating, we are traveling towards this point of, we are somewhere in this center. We are always heading towards. So, you are always heading dharma and artha, you are heading towards dharma, and you are always making the right kind of decision, the right kind of desire. So, into this kama, and we always know because of this artha, we are bang in the center of this quadrilateral square. So, ಏನಾಗುತ್ತೆ? ಹೀಗೆ ನಾವು ಇಲ್ಲೆಲ್ಲ ರೀಜನ್ಸು ಫೋರ್ಸ್ ಮಾಡಿ ಇದೆಲ್ಲ ಒಳಗಡೆ ನಮಗೆ ಬರ್ತಿದ್ದಂಗೆ ನಮಗೆ ವಿ ಆರ್ ಪುಷ್ಡ್ ಟುವರ್ಡ್ಸ್ ದಿಸ್ ಮೋಕ್ಷ. ವಿ ಆರ್ ಪುಷ್ಡ್ ಆಲ್ವೇಸ್ ಟುವರ್ಡ್ಸ್ ದಿಸ್ ಮೋಕ್ಷ. ವೈ? ಬಿಕಾಸ್ ಪಾಶ ಛೇಡನೇನ ಸದಾಶಿವತ್ವಂ. ವಿ ಆರ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಇನ್ ದಟ್ ಅವೇರ್ನೆಸ್ ಝೋನ್. ಇದೇನಾಗುತ್ತೆ ಅಂದಾಗ, ದ 4 ಕಾರ್ನರ್ ಸ್ಟೋನ್ಸ್ ಬಂದಾಗ, ದೆನ್ ವಿ ಕಮ್ ಇನ್ ಟು ದಟ್ ಅವೇರ್ನೆಸ್ ಝೋನ್. ವಿ ಕಾನ್ಸ್ಟೆಂಟ್ಲಿ ಕಮ್ ಇನ್ ಟು ದಟ್ ಅವೇರ್ನೆಸ್ ಝೋನ್. ಈ ಧರ್ಮ ಅರ್ಥನಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ, ವಿ ಕಮ್ ಆ್ಯಂಡ್ ವಿ ಆರ್ ಪ್ರೊಪೆಲ್ಡ್ ಟುವರ್ಡ್ಸ್ ದಿಸ್ ಝೋನ್ ಆಫ್ ಮೋಕ್ಷ, ದಟ್ ಈಸ್ awareness zone. This awareness, and this awareness in Kashyapa, it says Sada Shivatvam. Pasha Chedanena Sada Shivatvam. This awareness is the consciousness of Brahman, of God, consciousness of Krishna inside you. Whatever name you call it, awareness or Krishna's consciousness or Shiva's consciousness, whatever it is called as the present awareness is consciousness. If you understand your consciousness, you can apply it at any point, at any time of the day or night. So,
this is the stage of realization for you. That is why very clearly it says, don't look at photographs, don't look at idols. Along with that, you look at the consciousness in you, along with the idols, along with the photographs, along with everything, you just look into it, then you will get into that moksha zone. Then God will push you or will guide you, and push you is the wrong word, will guide you to go to what is moksha? Moksha here means realization. Moksha means realization. What realization? Realization is self-realization. Yourself is realized. That is called as, and that realization, moksha, is realization, then next is self-realization. Is realization and then self-realization. So, what more do you want to be realized? For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.